ಈ ಜೀವ ನಿನಗಾಗಿ ಮುಂದುವರೆದ ಭಾಗ 85. ಚಂದ್ರಕಲಾರವರು ಲಾಯರ್ ಉತ್ತಮ್ಗೋಸ್ಕರ ಕಾಯ್ತಿದ್ದಾಗ ಅಗಸ್ತ್ಯ ಕಾಲಡಿವಿ ಅವರ ಹತ್ತಿರ ಬಿದ್ದನು. ಅವರನ್ನು ನೋಡಿ ಜಾಗೃತನಾದ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಹೋದನು. ಆದರೆ ಇವನನ್ನು ನೋಡಿದ ಚಂದ್ರಕಲಾರವರಿಗೆ ಯಾರನ್ನು ನೋಡಿದ ಹಾಗೆ ಆಯಿತು. ಅವನು ಹೋಗುತ್ತಿದ್ದುದನ್ನು ನೋಡಿದವರು, ಇನ್ನೊಂದು ನೋಡಿದ್ರೆ ಯಾರನ್ನೋ ನೋಡಿದಾಗ ಆಗ್ತಾ ಇದೆ ಅಲ್ವಾ, ಯಾರಿರ್ಬೋದು ಅಂತ ಅಂದುಕೊಳ್ಳುತ್ತಿರುವಾಗಲೇ ಉತ್ತಮರವರು ಬರುವುದನ್ನು ಗಮನಿಸಿದವರು ಅವರ ಹತ್ತಿರ ಹೋಗಿ, ಉತ್ತಮ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಓ ಮೇಡಮ್, ನೀವೇನಿಲ್ಲಿ? ಅದೇ ಹೇಳಿದ್ನಲ್ವಾ, ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ. ಸರಿ ಬನ್ನಿ, ಆಫೀಸ್ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋಗತೊಡಗಿದರು. ಚಂದ್ರಕಲಾರವರು ನಿಹಾರಿಕಳ ಕಡೆ ನೋಡಿ, ಇವಳು ನಿನ್ನ ಮಗಳ? ಹೌದು ಮೇಡಮ್, ಇವಳು ನನ್ನ ಮಗಳು. ಇವಳು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಹೌದಾ ಅಂತ ಹೇಳಿದ ಅವರು ಮನಸ್ಸಿನೊಳಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳತೊಡಗಿದರು. ನನ್ನ ಕಂಪ್ನಿಯಲ್ಲಿ ಇವನು ಮನೆಯವರನ್ನೆಲ್ಲ ತಂದು ಕೂರಿಸಿದ್ದಾನೆ. ಇರಲಿ, ಅದೆಷ್ಟು ದಿನ ಕೆಲಸ ಮಾಡ್ತಿರೋ ಮಾಡಿ, ನನ್ನ ಮೊಮ್ಮಗ ಈ ಕಂಪನಿ ಅಧಿಕಾರ ವಹಿಸ್ಕೊಂಡ ಮೇಲೆ ನಿಮ್ಮ ಅಡ್ರೆಸ್ ಇಲ್ಲದಾಗ ಮಾಡ್ತೀನಿ ಅಂತ ವಿಷ ಕಾರುತ್ತಾ ಅವರ ಜೊತೆ ಹೋಗತೊಡಗಿದರು. ಚಂದ್ರಕಲಾರವರ ಬಗ್ಗೆ ಯೋಚನೆ ಮಾಡುತ್ತಿದ್ದ ನೀಲೇಶ್ರವರು, ಇವರು ಯಾಕೆ ಕಂಪ್ನಿಗೆ ಬಂದಿದ್ದಾರೆ? ಇವ್ರಿಗೆ ನನ್ನ ಹತ್ರ ಮಾತಾಡುವಂಥದ್ದು ಏನಿದೆ? ಏನಾದರೂ ಕಿತಾಪತಿ ಮಾಡೋಕ್ಕೆ ಬಂದಿದ್ದಾರೋ ಹೇಗೆ ಅಂತ ಅಂದುಕೊಳ್ಳುತ್ತಾ ಅವರನ್ನು ತಮ್ಮ ಚೇಂಬರಿಗೆ ಕರೆದುಕೊಂಡು ಹೋದರು. ತಮ್ಮ ಸೀಟಲ್ಲಿ ಕೂತ ಉತ್ತಮರವರು ಚಂದ್ರಕಲಾರವರನ್ನು ಎದುರುಗಡೆ ಇರುವ ಚೇರಲ್ಲಿ ಕೂರಲು ಹೇಳಿದರು. ಚೇರಲ್ಲಿ ಕೂತ ಚಂದ್ರಕಲಾರವರು ಒಂದು ಸಲ ಅವರನ್ನು ನೋಡಿ, ಈ ಜಾಗ ನಂದಾಗಬೇಕಿತ್ತು. ಈಗ ನೋಡಿದರೆ ಈ ಜಾಗದಲ್ಲಿ ಇವನು ಕೂತಿದ್ದಾನೆ. ಇವನು ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಶೂಟ್ ಮಾಡಿ ಸಾಯಿಸಿ ಬಿಡುವಷ್ಟು ಕೋಪ ಬರ್ತಾ ಇದೆ. ಆದರೆ ಆ ರೀತಿ ಮಾಡೋಕ್ಕಾಗಲ್ವೇ? ನನ್ನ ಹೊಟ್ಟೆ ಉರಿಸಿದ ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ನಮಗೆ ಅಧಿಕಾರ ಬಂದ ಕೂಡಲೇ ಇವನು ಜಾಗ ತೋರಿಸ್ಬೇಕು ಅಂತ ಅಂದುಕೊಳ್ಳುತ್ತಾ ನಂಚುಕಾರತೊಡಗಿದರು. ಆಗ ಉತ್ತಮ್ರವರು ಮಾತು ಮುಂದುವರಿಸುತ್ತಾ, ಹೇಳಿ ಮೇಡಮ್, ಏನು ಮಾತಾಡಕ್ಕಿದೆ? ನನ್ಗೆ ಗೊತ್ತಿರುವ ಒಬ್ಬರನ್ನು ನೀವು ಕೆಲಸದಿಂದ ತೆಗೆದು ಹಾಕಿದ್ರಂತೆ. ನಿಮಗೆ ಗೊತ್ತಿರುವವರಾ? ಯಾರು? ಅದೇ ಉತ್ತಮ್, ನಿನ್ನೆ ನನ್ನ ಕೆಲಸದಿಂದ ತೆಗೆದ ಹುಡುಗಿ ಸಿಮ್ರನ್. ಅವಳು ನಿಮ್ಮ ಕಡೆಯವಳ? ಅವಳಿಗೆ ಏನು ಮಾಡಿದ್ಲು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ರ? ಗೊತ್ತಿದೆ ಉತ್ತಮ್, ಅದಕ್ಕೆ ಮಾತಾಡೋಕ್ಕೆ ಬಂದಿರೋದು. ಅವಳಿನ ತಪ್ಪಾಗಿದೆ. ಇದು ಒಂದ್ಸಲ ಕ್ಷಮಿಸ್ಬಿಟ್ಟು ಅವಳನ್ನು ಮತ್ತೆ ಕೆಲಸಕ್ಕೆ ಸೇರಿಸ್ಕೋ. ಇಲ್ಲ ಮೇಡಮ್, ಆಗಲ್ಲ. ಆ ಹುಡುಗಿಗೆ ತುಂಬಾ ಸೊಕ್ಕಿದೆ. ನನ್ನ ಕಡೆಯವ್ರಿಗೇನು ಬುಲ್ಲಿ ಮಾಡ್ತಾಳೆ. ಅವಳನ್ನು ಮಾತ್ರ ಕಂಪನಿಗೆ ರೀಜಾಯಿನ್ ಮಾಡಲ್ಲ ಮೇಡಮ್. ನನ್ನ ಮಾತು ಕೇಳು ಉತ್ತಮ್, ಅವಳಿನ ತಪ್ಪಾಗಿದ್ದಕ್ಕೆ ನಾನೇನಾದರೂ ಕ್ಷಮೆ ಕೇಳ್ತೀನಿ. ಇದು ಒಂದ್ಸಲ ಅವಳನ್ನು ಕ್ಷಮಿಸ್ಬಿಡು. ಇನ್ಯಾವತ್ತೂ ಅವಳು ತಪ್ಪು ಮಾಡಿದೆ ಅಂತ ನಾನು ನೋಡ್ಕೋತೀನಿ. ಅವ್ರು ತುಂಬ ಬಡವರು. ಅವಳು ದುಡಿದ್ರೇ ಅವ್ರ ಮನೆಯಲ್ಲಿ ಒಲೆ ಇರೋದು. ಅವಳ ಸಂಪಾದನೆಯೇ ಅವಳ ಮನೆಯವರು ಅವಲಂಬಿತರಾಗಿರೋದು. ಅವಳು ದುಡಿದು ದುಡ್ಡು ಕಳಿಸಿದ್ರೇ ಅವಳ ಮನೆಯವ್ರಿಗೆ 3 ಹೊತ್ತಿನ ಊಟ ಸಿಗೋದು. ದೊಡ್ಡ ಮನಸ್ಸು ಮಾಡಿ ಅವಳ ತಪ್ಪನ್ನು ಕ್ಷಮಿಸಿ ಮತ್ತೆ ಅವಳು ಕೆಲಸ ಕೊಡು ಅಂತ ಕಟ್ಟು ಕಥೆಯನ್ನು ಅವರಿಗೆ ವಿವರಿಸತೊಡಗಿದರು. ಅವಳು ಬಡವಳ? ಅವಳು ನೋಡಿದ್ರೆ ಅನಿಸಲ್ವೇ? ಬಡವರು ಯಾರಾದರೂ ಆ ಥರ ಇರ್ತಾರ? ಅವಳನ್ನು ನೋಡಿದ್ರೆ ರಿಚ್ಚಿರೋ ಥರ ಕಾಣಿಸ್ತಾಳೆ. ಈಗಿನ ಮಕ್ಕಳು ಬಡವರಾಗಿದ್ರು ಕೂಡ ಶ್ರೀಮಂತರ ಲೈಫ್ ಸ್ಟೈಲನ್ನು ಅನುಸರಿಸ್ತಾರೆ. ಇವಳು ಕೂಡ ಸ್ವಲ್ಪ ಹಾಗೇನೆ. ನೀನು ದೊಡ್ಡ ಮನಸ್ಸು ಮಾಡಿ ಅವಳನ್ನು ಮತ್ತೆ ಕಂಪನಿಗೆ ಸೇರಿಸ್ಕೋ ಅಂತ ನಾಟಕೀಯವಾಗಿ ಅಂಗಲಾಚತೊಡಗಿದರು. ಇವರು ಮಾತನಾಡುತ್ತಿರುವ ಪ್ರತಿಯೊಂದು ಶಬ್ದವೂ ಸುಳ್ಳು ಅಂತ ಉತ್ತಮ್ರವರಿಗೆ ಅನ್ನಿಸಿತು. ಇವರು ಹೇಳ್ತಾ ಇರೋ ಮಾತುಗಳು ಒಂದು ಕೂಡ ನಿಜ ಇಲ್ಲ ಅಂತ ಅನಿಸ್ತಾ ಇದೆ. ಆ ದಿಮಾಕಿನ ಹುಡುಗಿ ಬಡವಳಂತೂ ಖಂಡಿತ ಅಲ್ವೇ ಅಲ್ಲ. ಏನೋ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಏನು ಅಂತ ತಿಳಿಯಬೇಕಂದ್ರೆ ನಾನು ಆ ಹುಡುಗಿಯನ್ನು ಮತ್ತೆ ಕಂಪನಿಗೆ ಸೇರಿಸ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವರು, ಸರಿ ಮೇಡಮ್, ನಿಮಗೆ ನಾನು ಇಲ್ಲ ಅಂತೀನಾ? ಎಷ್ಟಾದರೂ ನೀವು ನಮ್ಮ ಸರ್ ವೈಫ್ ಅಲ್ವಾ? ನೀವು ಅವಳಿಗೆ ನಾಳೆ ಆಫೀಸ್ಗೆ ಬರೋಕ್ಕೆ ಹೇಳಿ. ಆದರೆ ಒಂದು ಮಾತು, ಅವಳು ಮತ್ತೆ ಇದೇ ರೀತಿ ರಿಪೀಟ್ ಮಾಡಿದ್ರೆ ಮುಲಾಜಿಲ್ಲದೆ ಅವಳನ್ನು ಕಳಿಸ್ಬಿಡ್ತೀನಿ. ಆ ಸಂದರ್ಭದಲ್ಲಿ ನಾನು ನಿಮ್ಮ ಮಾತು ಕೂಡ ಕೇಳಲ್ಲ. ಆಯ್ತು ಉತ್ತಮ್, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅವಳು ಇನ್ಮುಂದೆ ಯಾವ ತಪ್ಪು ಕೂಡ ಮಾಡದೆ ಅಂತ ನಾನು ನೋಡ್ಕೋತೀನಿ. ಸರಿ, ನಾನಿನ್ನು ಬರ್ತೀನಿ ಅಂತ ಹೇಳಿದವರು ಖುಷಿಯಿಂದ ಅಲ್ಲಿಂದ ಹೊರಟು ಹೋದರು. ಅವರು ಹೋಗುತ್ತಿರುವುದನ್ನು ನೋಡಿದ ಉತ್ತಮ್ರವರು,
ಅದೇನು ಪ್ಲ್ಯಾನ್ ಮಾಡ್ತಾಯಿದ್ರೋ ಮಾಡ್ಕೊಳ್ಳಿ. ನಾನಿರೋ ತನಕ ನಿಮ್ಮ ಪ್ಲ್ಯಾನ್ ವರ್ಕ್ ಆಗದಾಗೆ ನಾನು ನೋಡ್ಕೊಳ್ತೀನಿ. ನೀವು ಮಾಡ್ತಿರೋ ಪ್ಲ್ಯಾನ್ ಯಾವುದಂತ ತಿಳಿದುಕೊಳ್ಳಲು ಅನಿವಾರ್ಯವಾಗಿ ಅವಳನ್ನು ಮತ್ತೆ ಆಫೀಸ್ಗೆ ಜಾಯಿನ್ ಮಾಡಬೇಕಾಗೋ ಸಂದರ್ಭ ಒದಗಿ ಬಂತು. ಸದಾ ನನ್ನ ಕಣ್ಣು ನಿಮ್ಮ ಮೇಲಿರುತ್ತೆ ಅಂತ ಅಂದುಕೊಳ್ಳತೊಡಗಿದರು. ಕಂಪನಿಯಿಂದ ಹೊರಬರುತ್ತಿದ್ದ ಚಂದ್ರಕಲರ್ ಅವರು ಖುಷಿಯಿಂದ ತಮ್ಮ ಸೊಸೆ ಅಂಕಿತಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ವಿಷಯ ತಿಳಿದ ಅವರು ಖುಷಿಗೊಂಡು ಈ ವಿಷಯವನ್ನು ತಮ್ಮ ಭಾವಿ ಸೊಸೆಗೆ ಕಾಲ್ ಮಾಡಿ ತಿಳಿಸಿದರು. ಹಲೋ, ನೀನು ಹೇಳ್ದ ಕೆಲಸ ಆಯಿತು. ನಿನ್ನ ಕೊಲೆಗೆ ನಾಳೆಯಿಂದ ಆಫೀಸ್ಗೆ ಬರ್ತಾಳೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನಾನು ಮರ್ಯಾದೆ ನೀವು ಉಳಿಸ್ಬಿಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಉಪಕಾರ ಎಲ್ಲ ಆಮೇಲೆ ನೋಡೋಣ. ಮೊದಲು ಆ ಹುಡುಗಿಗೆ ಸರಿಯಾಗಿ ಬುದ್ಧಿ ಹೇಳು. ಲಾಯರ್ ಕಡೆಯವ್ರ ತಂಟೆಗೆ ಹೋಗುದಂತೆ ನೋಡು ಕೇಳು. ಆಯಿತು ಅತ್ತೆ ಅಂತ ಹೇಳಿದ ಅವಳು ಕಾಲ್ ಕಟ್ ಮಾಡಿ ವಿಷಯವನ್ನು ಸಿಮ್ರನ್ನಿಗೆ ಕಾಲ್ ಮಾಡಿ ತಿಳಿಸಿದಳು. ಹಲೋ ಸಿಮ್ರನ್, ಎಲ್ಲಿದ್ದೀಯಾ? ಮೇಡಮ್, ನಾನು ಬೇರೆ ಪಿ ಜಿ ಹುಡುಕಿಯಲ್ಲಿದ್ದೀನಿ. ನಿಮಗೊಂದು ಗುಡ್ ನ್ಯೂಸ್ ಸಿಮ್ರನ್. ನಾನು ಮತ್ತೆ ಕೆಲಸಕ್ಕೆ ಸೇರೋ ಹಾಗೆ ಮಾಡಿದ್ರು ಮೇಡಮ್. ಹೌದು, ಮತ್ತೆ ನಾನು ಯಾರು? ಕಂಪ್ನಿ CEO ಮದುವೆ ಆಗೋಳು. ಅಲ್ಲಿ ನನ್ನ ಮಾತಿ ವೇದವಾಕ್ಯ. ನಾನು ಹೇಳಿದ ಮೇಲೆ ಮುಗೀತು. ಕಂಪ್ನಿಯ MD ಆಗಲಿ ಬೇರೆ ಯಾರೇ ಆಗಲಿ ನನ್ನ ಮಾತು ಕೇಳಲೇಬೇಕು. ಓ, ದಟ್ಸ್ ಗ್ರೇಟ್ ಮೇಡಮ್. ನಿಮ್ಗೆ ಇಷ್ಟೊಂದು ಪವರ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೇಡಮ್, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಬಂದಮೇಲೆ ಅವ್ರಿಗೂ ಗತಿ ಕಾಣಿಸ್ಬಿಡೋಣ. ಈಗ ಬೇಡ ಸಿಮ್ರನ್, ಈಗ ಸ್ವಲ್ಪ ಸೈಲೆಂಟ್ ಆಗಿರು. ಸ್ವಲ್ಪ ದಿನ ಆಗಲಿ, ಆಮೇಲೆ ಅವರನ್ನು ನೋಡ್ಕೊಳ್ಳೋಣ. ಯಾಕೆ ಮೇಡಮ್, ಯಾರಾದರೂ ಏನಾದರೂ ಅಂತಾರೆ ಅನ್ನೋ ಭಯನಾ? ಕಂಪ್ನಿ ಉತ್ತರಾಧಿಕಾರಿಯಾಗಳು ನಾನು. ಯಾಕೆ ಯಾರಿಗಾದ್ರೂ ಭಯ ಪಡಲಿ? ನಾನು ಯಾರಿಗೂ ಭಯ ಪಡುವಳಲ್ಲ. ನೀನು ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ನಾನು ನಿಂಗೆ ಹೇಳ್ತಾ ಇದ್ದೀನಲ್ವಾ? ನನ್ನ ಮಾತು ಕೇಳಲ್ವ ನೀನು? ಕೇಳ್ತೀನಿ ಮೇಡಮ್, ನೀವು ಹೇಳಿದ್ರೆ ಜೀವ ಬೇಕಾದ್ರೂ ಕೊಡ್ತೀನಿ. ಸರಿ, ಹಾಗಾದರೆ ನಾಳೆ ಸಿಗೋಣ ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡಿದಳು. ಸಿಮ್ರನ್ ಸಂತೋಷದಿಂದ ಕುಣಿತೊಡಗಿದಳು. ಇತ್ತ ತಮ್ಮ ಚೇಂಬರಲ್ಲಿ ಕೂತಿದ್ದ ಉತ್ತಮ್ರವರು ಅಗಸ್ತ್ಯನನ್ನು ತಮ್ಮ ಚೇಂಬರಿಗೆ ಬರ ಹೇಳಿದರು. ಅಲ್ಲಿಗೆ ಬಂದ ಅಗಸ್ತ್ಯನ ಜೊತೆ ಮಾತನಾಡತೊಡಗಿದರು. ಅಗಸ್ತ್ಯ, ಕೂತ್ಕೋ. ಹೇಳಿ ಅಂಕಲ್, ಏನಾದರೂ ಕೆಲಸ ಇದೆಯಾ? ಅದೇ ಆ ಹುಡುಗಿ ಇದ್ದಾಳಲ್ವಾ, ನಿನ್ನೆ ರೆಸ್ಟಿಗೇಟ್ ಆದವಳು. ಅವಳು ಮತ್ತೆ ಕಂಪ್ನಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಏನು ಹೇಳ್ತಾ ಇದ್ದೀರಾ ಅಂಕಲ್? ಅವಳನ್ನು ಯಾಕೆ ಮತ್ತೆ ಕಂಪ್ನಿಗೆ ಜಾಯಿನ್ ಮಾಡಿಕೊಂಡ್ರ? ಅವಳು ಬಂದರೆ ಅದೇಳಿಗೆ ತೊಂದರೆ ಆಗ್ಬೋದು. ಅದನ್ನು ಹೇಳೋಣ ಅಂತಲೇ ನೀನು ಕರೆದಿರೋದು. ಅವಳಿಂದ ನೀವು ಸ್ವಲ್ಪ ಹುಷಾರಾಗಿರಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳಿನೇ ಅವಳನ್ನು ಮತ್ತೆ ಕಂಪ್ನಿಗೆ ಸೇರಿಸ್ಕೊಂಡಿರೋದು. ನೀವು ಯಾರು ಕೂಡ ಅವಳ ಸುದ್ದಿಗೆ ಹೋಗಬೇಡಿ. ಯಾಕೆ ಅಂಕಲ್ ಅವಳನ್ನು ಮತ್ತೆ ಕಂಪನಿಗೆ ಸೇರಿಸ್ಕೊಂಡ್ರೆ? ಅವಳಿಗೊಬ್ಬಳು ಮೇಡಮ್ ಬೇರೆ ಇದ್ದಾಳಂತೆ. ಅವಳು ಮೇಡಮ್ ಈ ಕಂಪ್ನಿ CEO ಮದುವೆ ಆಗೋಳಂತೆ. ನನ್ನ ಮದುವೆ ವಿಷಯ ನನಗೇನೆ ಗೊತ್ತಿಲ್ಲ. ಎಷ್ಟು ವಿಚಿತ್ರ ಅಲ್ವಾ ಅಂಕಲ್? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅದೇ ಆ ಹುಡುಗಿನೇ. ಅಂದರೆ ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಏನು ಅರ್ಥ ಆಗ್ತಾ ಇದೆ ಅಂಕಲ್? ನಿನ್ನ ಅಜ್ಜಿ ಇವತ್ತು ಆಫೀಸಿಗೆ ಬಂದಿದ್ರು ಅಂತ ಹೇಳುತ್ತಾ ನಡೆದ ವಿಷಯವನ್ನು ಅವನಿಗೆ ತಿಳಿಸಿದರು. ಅವ್ರ ಪ್ಲ್ಯಾನ್ ಏನು ಅಂತ ತಿಳಿದುಕೊಳ್ಳೋಣ ನಾನು ಆ ಹುಡುಗಿನ ಮತ್ತೆ ಕಂಪ್ನಿಗೆ ಸೇರಿಸ್ಕೊಂಡಿರೋದು. ಈಗ ನಂಗೆ ಗೊತ್ತಾಗ್ತಾ ಇದೆ, ಇವರೆಲ್ಲರೂ ಸೇರಿ ಏನೋ ಸ್ಕೆಚ್ ಆಗ್ತಾ ಇದ್ದಾರೆ ಅಗಸ್ತ್ಯ. ಅದೇನು ಅಂತ ನಾವು ಕಂಡುಹಿಡಿಬೇಕು. ಸಿಮ್ರನ್ ಹೇಳ್ತಾ ಇರುವ ಅವಳು ಮೇಡಮ್ ಯಾರು ಅಂತ ಮೊದಲು ತಿಳ್ಕೋಬೇಕು. ನಂಗೆ ಮೊದಲೇ ಗೊತ್ತಿತ್ತು ಇವ್ರು ಏನಾದರೂ ಕಿತಾಪತಿ ಮಾಡೇ ಮಾಡ್ತಾರಂತ. ಯಾವುದೇ ಕಾರಣಕ್ಕೂ ನೀನು ಮತ್ತು ಅದು ಯಾರು ಅಂತ ಇವ್ರು ಗೊತ್ತಾಗಬಾರ್ದು. ಗೊತ್ತಾದರೆ ನಿಮ್ಮಿಬ್ಬರ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಇಲ್ಲ ಅಂಕಲ್, ಈ ವಿಷಯ ಯಾರು ಕೂಡ ಗೊತ್ತಾಗಲ್ಲ ಬಿಡಿ. ಸಿಮ್ರನ್ ಮೇಡಮ್ ಯಾರು ಅಂತ ನಾನು ನೋಡ್ಕೋತೀನಿ. ನೀವು ಅವಳ ಬಗ್ಗೆ ಟೆನ್ಷನ್ ತಗೋಬೇಡಿ. ನಾನು ಆಫೀಸ್ಗೆ ಬರಬೇಕಾದ್ರೆ ಅಜ್ಜಿ ಸಿಕ್ಕಿದ್ರು. ನನಗೆ ನೀವು ಕಳಿಸಿದ ಫೋಟೋ ನೆನಪಾಗಿ ಅವ್ರು ಯಾರು ಅಂತ ಗೊತ್ತಾಯಿತು. ಅದಕ್ಕೆ ಅಲ್ಲಿಂದ ಕೂಡಲೇ ಬಂದುಬಿಟ್ಟೆ. ಅಗಸ್ತ್ಯ, ಅವ್ರನ್ನೇನೋ ನೋಡಿಲ್ಲ ತಾನೆ? ನೋಡಿದ್ರು ಅಂಕಲ್, ಯಾಕೆ ಕೇಳ್ತಾ ಇದ್ದೀರಾ? ನೀನು ಅವ್ರ ಕಣ್ಣಿಗೆ ಬೀಳಬಾರ್ದಿತ್ತು ಅಗಸ್ತ್ಯ. ಯಾಕಂದರೆ ನೀನು ನೋಡೋಕ್ಕೆ ಸ್ವಲ್ಪ ನಿನ್ನ ತಾತನ ಥರನೇ ಇದೆಯಾ. ಆದರೆ ನಿನ್ನ ಥರ ಇಲ್ಲದೇ ಇರೋದು ಒಳ್ಳೆದಾಯಿತು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂಕಲ್, ತಾತ ನನ್ನ ಥರನೇ ಇದ್ರಾ?
ಅಪ್ಪ ಅಮ್ಮ ಕೂಡ ಇದೇ ಥರ ಹೇಳ್ತಾ ಇದ್ರು. ಹೌದು ಅಗಸ್ತ್ಯ, ನೀನು ಸ್ವಲ್ಪ ಸರ್ ಥರನೇ ಇದೆಯಾ. ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ ಬಿಡು. ಇನ್ನು ಯಾವತ್ತೂ ಅವ್ರ ಎದುರಾಗಲಿ ಅವ್ರ ಮಗನ ಎದುರಿಗಾಗಲಿ ಬರಬೇಡ. ಅವ್ರ ಮಗ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅವನ ಫೋಟೋ ಕೂಡ ನಾನು ನಿನಗೆ ಕಳಿಸಿದ್ದೀನಲ್ವಾ. ಅವನ ಹೆಸರು ರಿಷಿ ಅಂತ. ತಾಯಿ ಥರನೇ ತುಂಬ ಚಾಲಾಕಿ ಮನುಷ್ಯ. ಅವನು ಕಣ್ಣೆದುರು ಕಾಣಿಸ್ಕೋಬೇಡ. ಆಯಿತು ಅಂಕಲ್. ಅಜ್ಜಿಗೆ ನನ್ನ ನೋಡಿ ಡೌಟ್ ಬಂದಿರ್ಬೋದಾ? ಅವರಿದ್ರೆ ಜಾಸ್ತಿ ಅದು ನಿಂತಿಲ್ಲ ಅಲ್ವಾ, ಹಾಗಾಗಿ ಅವ್ರಿಗೆ ಗೊತ್ತಾಗಕ್ಕಿಲ್ಲ ಬಿಡು. ಈಗ ನಮ್ಗೆ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಅಂದರೆ ಸಿಮ್ರನಿನ ಮೇಡಮ್. ಮೊದಲು ಅವಳು ಯಾರು ಅಂತ ತಿಳಿದುಕೊಳ್ಳೋಕ್ಕೆ ನಾನು ನನ್ನ ಪಿಎಗೆ ಹೇಳ್ತೀನಿ. ನೀನು ಅವಳ ಬಗ್ಗೆ ವಿಚಾರಿಸಿದ ಬೇಡ ಅಗಸ್ತ್ಯ. ಅವರೆಲ್ಲ ಸರಿ ಇಲ್ಲ. ನೀನು ಇಲ್ಲಿನ ಕೆಲಸದ ಕಡೆ ಗಮನ ಕೊಡು. 2 ವರ್ಷದೊಳಗೆ ಎಲ್ಲವನ್ನು ಕಲ್ತ್ಕೋಬೇಕು. ಸದ್ಯಕ್ಕೆ ಶ್ರವಣ ಹತ್ತಿರ ಟ್ರೈನಿಂಗ್ ತಗೋ. ಆಮೇಲೆ ನಾನು ನಿನಗೆ ನಿನ್ನ ಜವಾಬ್ದಾರಿಗಳು ಏನೆಲ್ಲ ಇವೆ ಅದನ್ನು ತಿಳಿಸ್ತೀನಿ. ನಾವು ಜಾಸ್ತಿ ಹೊತ್ತು ಒಟ್ಟಿಗೆ ಇರೋದು ಬೇಡ. ನೀನೀಗ ಹೋಗು ಅಗಸ್ತ್ಯ. ಆಯ್ತು ಅಂಕಲ್ ಅಂತ ಹೇಳಿದ್ದ ಅವನು ಅವರ ಕ್ಯಾಬಿನಿಂದ ಹೊರಬಂದನು. ಮ್ಯಾನೇಜರ್ ಶ್ರವಣ್ ಇವರೆಲ್ಲರಿಗೂ ಹಿಂದಿನ ದಿನದಂತೆ ಟ್ರೈನಿಂಗ್ ಕೊಡತೊಡಗಿದರು. ಇವತ್ತು ಕೂಡ ಅವರ ದೃಷ್ಟಿ ಜಾಸ್ತಿಯಾಗಿ ಆದೇಳ ಕಡೆಗೇನೆ ಫೋಕಸ್ ಆಗಿತ್ತು. ಇದನ್ನೆಲ್ಲ ಅರ್ಜುನನ ಹೊರತು ಬೇರೆ ಯಾರು ಕೂಡ ಗಮನಿಸಿರಲಿಲ್ಲ. ಆ ದಿನದ ಟ್ರೈನಿಂಗ್ ಎಲ್ಲ ಮುಗಿಸಿ ಅವರೆಲ್ಲರೂ ಮನೆಗೆ ತೆರಳಿದರು. ಮತ್ತೆ ಎಂದಿನಂತೆ 3ನೇ ದಿವಸನೂ ಎಲ್ಲರೂ ಆಫೀಸಿಗೆ ಬಂದರು. 2 ದಿನ ರಜೆಯಲ್ಲಿದ್ದ ಸಿಮ್ರನ್ನ ಮೇಡಮ್ ಕೂಡ ಇಂದು ಆಫೀಸಿಗೆ ಬಂದಿದ್ದರು. ಸಿಮ್ರನ್ ಕೂಡ ಮತ್ತೆ ಆಫೀಸಿಗೆ ಜಾಯಿನ್ ಆಗಿದ್ದಳು. ಆ ದಿನದ ಬೆಳಗಿನ ಟ್ರೈನಿಂಗ್ ಮುಗಿಸಿ ಮಧ್ಯಾಹ್ನದ ಹೊತ್ತು ಅವರೆಲ್ಲರೂ ಊಟಕ್ಕೆಂದು ಕ್ಯಾಂಟೀನ್ಗೆ ಬರತೊಡಗಿದರು. ಇತ್ತ ಸಿಮ್ರನ್ ಮತ್ತು ಅವಳ ಮೇಡಮ್ ಕೂಡ ಕ್ಯಾಂಟೀನ್ಗೆ ಬರತೊಡಗಿದರು. ಅವರೆಲ್ಲರನ್ನು ದೂರದಿಂದ ನೋಡಿದ ಸಿಮ್ರನ್ ತನ್ನ ಮೇಡಮ್ಗೆ ಅವರೆಲ್ಲರನ್ನು ತೋರಿಸಿ, ಮೇಡಮ್ ಅಲ್ಲಿ ನೋಡಿ, ಅವರಿಂದಲೇ ನಾನು ರೆಸ್ಟ್ ಟಿಕೆಟ್ ಆಗಿರೋದು. ಇವತ್ತು ಮಾತ್ರ ಅವರನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದಾಗ ಸಿಮ್ರನಿನ ಮೇಡಮ್ ಅವರ ಕಡೆ ನೋಡಿ ಒಂದು ಸಲ ಶಾಕ್ ಆಗಿ ನಂತರ ಜೋರಾಗಿ ನಗತೊಡಗಿದರು. ಕತೆ ಮುಂದುವರಿಯಿತು. ಸಿಮ್ರನಿನ ಮೇಡಮ್ ಅವರೆಲ್ಲರನ್ನು ನೋಡಿ ಯಾಕೆ ನಕ್ಕರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.